ಸಾರಥಿ ಅಂತ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಸ್ಯಾಂಡಲ್ವುಡ್ನಲ್ಲಿ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದರು ಸಾರಥಿ. ಇದೀಗ ಲ್ಯಾಂಡ್ ಲಾರ್ಡ್ ಆಗಿ ಅಬ್ಬರಿಸಲಿಕ್ಕೆ ಸ್ಯಾಂಡಲ್ವುಡ್ಗೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ನಿರ್ಮಾಪಕರಾಗಿರ್ತಕ್ಕಂಥ ಕೆ.ವಿ. ಸತ್ಯಪ್ರಕಾಶ್ ಅವರು. ಸೊ ಲ್ಯಾಂಡ್ ಲಾರ್ಡ್ ಏನಿದು, ಈ ಟೈಟಲ್ಲೇ ಒಂದು ರೀತಿ ಸಖತ್ ಕ್ಯೂರಿಯಾಸಿಟಿಯನ್ನು ಮೂಡಿಸಿರುವಂಥದ್ದು. ಇದರ ಜೊತೆಗೆ ದುನಾಯ್ ವಿಜಯ್ ಆಗಿರ್ಬೋದು, ಅದ್ರ ಜೊತೆಗೆ ರಚಿತಾರಾಮನ್ನ ಡಿಫ್ರೆಂಟಾಗಿ ತೋರಿಸಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಿರ್ಮಾಪಕರಾಗಿರ್ತಕ್ಕಂಥ ಕೆ.ವಿ. ಸತ್ಯಪ್ರಕಾಶ್ ಅವರು ಇದ್ದಾರೆ. ಹಾಯ್ ಸರ್. ಆಯ್ತು ಸರ್. ಸರ್, ಲ್ಯಾಂಡ್ ಲಾರ್ಡ್ ಒಂದು ರೀತಿ ಡಿಫ್ರೆಂಟ್ ಹೆಸರು. ಸೊ ಸ್ಯಾಂಡಲ್ವುಡ್ಡಲ್ಲಿ ಲ್ಯಾಂಡ್ ಲಾರ್ಡ್ ಅಂತ ಹೇಳಿದ್ರೆ ಗಾಂಧಿನಗರದಲ್ಲಿ ಗುಲ್ಲೆಬ್ಸಿದೆ. ಏನಿದು ಲ್ಯಾಂಡ್ ಲಾರ್ಡ್ ಏನು ಸರ್ ಇದು ಲ್ಯಾಂಡ್ ಲಾರ್ಡ್? ಸರ್, ಇವತ್ತು ಇದು ಒಂದು 80s 90ನ ಒಳಗಡೆ ಸ್ಟೋರಿ. ಇದು ಹಿಂದೆ ಜನಗಳು ಎಷ್ಟೋ ಜನ ಸಾಹುಕಾರ ಮನೆಗಳಿಗೆ ಜೀತದಾಳಾಗಿ ಕೆಲಸಗಳು ಮಾಡ್ತಾಯಿರ್ತಾರೆ. ಅವನಿಗೆ ಎಲ್ಲೋ ಒಂದು ಹಂಗಾಯಾಗಲ್ಲ, ಜಮೀನಾದರೂ ನಾನು ಮಾಡ್ಕೊಬೇಕು ಅಂತ ಹೇಳಿ ಹಿಂದೆ ಗೇಣಿ ಅರ್ಜಿ ಅಂತ ಬಂತಲ್ಲ, ಆ ಕಾಲದಲ್ಲಿ ಮಾಡ್ಕೊಳೋದಕ್ಕೆ ದಕ್ಕಿಲು ಈ ಬಲಾಢ್ಯ ಶಾಹಿಗಳು ಬಿಡ್ತಾ ಇರಲಿಲ್ಲ. ಆ ಒಂದು ಇದರಲ್ಲಿ ಹೋರಾಟ ಮಾಡಿ ಅವನು ಒಂದು ಕುಂಟೆ ತಗೊಂಡ್ರು ಅವನ ಹೆಸರಿಗೆ ಪಾಣಿ ಬಂದರೆ ಅವನು ಒಡೆಯನೇ, ಜಮೀನ್ದಾರನೇ. ಲ್ಯಾಂಡ್ ಲಾರ್ಡ್ ಆಡಭಾಷೆ, ಕನ್ನಡದಲ್ಲಿ ಇಂಗ್ಲೀಷ್ ಭಾಷೆ ಆದ್ರೂ ಕನ್ನಡದಲ್ಲಿ ಪ್ರತಿಯೊಬ್ಬ ರಿಮೋಟ್ ವಿಲೇಜ್ಗೆ ಹೋದ್ರೂ ಇದು ಗೊತ್ತಾಗುತ್ತೆ. ಅಲ್ಲ, ಲ್ಯಾಂಡ್ ಲಾರ್ಡ್ ಆ್ಯಕ್ಚುಲಿ ಇಂಗ್ಲೀಷ್ ಪದನೇ. ಅದು ಜಮೀನು ಒಡೆಯ ಅನ್ನೋದು ಬದಲಿಗೆ ಇದು ಆಡಭಾಷೆ ಆಗಿದೆ, ಪ್ರತಿಯೊಂದು ಹಳ್ಳಿಗೂ ಮನ ಮುಟ್ಟಂಥ ಒಂದು ಇದು. ಹಾಗಾಗಿ ಈ ಒಂದು ಕೊನೆಯಲ್ಲಿ ತಮಗೆ ಇವಾಗ ಗೊತ್ತಿದೆ, ಇವತ್ತು ನಾವು ಬಿಡ್ತಾರೆ ಅಂತ ಟ್ರೀಸರಲ್ಲಿ ಸರ್ವೈವರ್ ಅಂತ, ಇವನು ಯಾವ ರೀತಿ ಸರ್ವೈವ್ ಆಗ್ತಾನೆ ಅಂತ ಆ ಒಂದು ಸ್ಟೋರಿ ಸರ್ ಇದು. ಸರ್, ಕೆ.ವಿ. ಸತ್ಯಪ್ರಕಾಶ್ ಅವರು ನಿರ್ಮಾಣ ಮಾಡ್ತಿದ್ದಾರೆ ಅಂತ ಹೇಳಿದರೆ ಗಾಂಧಿನಗರದಲ್ಲಿ ಒಂದು ರೀತಿ ಕುತೂಹಲ, ಕ್ಯೂರಿಯಾಸಿಟಿ ಮೂಡುತ್ತೆ. ಯಾಕಂದರೆ ಈಗಾಗಲೇ ನೀವು ಸಾರಥಿ ಅಂತ ಒಂದು ಬಹುದೊಡ್ಡ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಇಡೀ ಚಿತ್ರರಂಗದಲ್ಲೇ ಒಂದು ಧೂಳೆಬ್ಸಿದ್ರಿ. ಸೊ ಈಗ ಲ್ಯಾಂಡ್ ಲಾರ್ಡು, ಸೊ ಅದರಲ್ಲೂ ಕೂಡ ದುನಿಯಾ ವಿಜಯ್ ಅವ್ರನ್ನ ಒಂದು ರೀತಿ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊತಿದ್ರಿ. ಈ ಹಿಂದೆ ದುನಿಯಾ ವಿಜಯ್ ಅವರು ಮಾಡಿದಿರ್ತಕ್ಕಂಥ ಸಿನಿಮಾಗಳಿಗೆ ಹೋಲಿಸಿದ ಲ್ಯಾಂಡ್ ಲಾರ್ಡಲ್ಲಿ ಒಂದು ರೀತಿ ಡಿಫ್ರೆಂಟ್ ಲುಕ್ಕು. ಸೊ ಜನಸಾಮಾನ್ಯರ ಒಂದು ಸಮಸ್ಯೆಗಳು ಅಥವಾ ಅವರ ಏನು ನೋವುಗಳಿರ್ತವೆ ಅದನ್ನು ತೆರೆ ಮೇಲೆ ಅದ್ಭುತವಾಗಿ ಕಟ್ಟಿಕೊಡ್ಲಿಕ್ಕೆ ಮುಂದಾಗಿದ್ದೀರಾ. ಸೊ ಇದ್ರ ಜೊತೆಗೆ ರಚಿತಾರಾಮ್ ಅವರು ಕೂಡ. ಸೊ ದುನಿಯಾ ವಿಜಯ್ ಅವ್ರನ್ನ ಹಿಂಗೆ ಕನ್ವಿನ್ಸ್ ಮಾಡಿದ್ರಿ ಏನು ಸರ್? ಈ ಒಂದು ಕತೆ ಜಡೇಶ್ ಅವರು ಕತೆ ತಂದು ಹೇಳಿದಂಥ ಸಂದರ್ಭದಲ್ಲಿ ನಾಯಕ ನಟನ ಯಾರು ಮಾಡ್ತೀರಂತ ಕೇಳಿದಾಗ ಆಲ್ರೆಡಿ ಸರ್ ದುನಿಯಾ ವಿಜಯ್ ಸರ್ ಓಕೆ ಮಾಡಿದ್ದಾರೆ ಅಂತ ಜಡೇಶ್ ಅವರು ಹೇಳಿದಾಗ ಅನ್ನಿಸ್ತು ನನಗೆ, ಈ ಒಂದು ಪಾತ್ರಕ್ಕೆ ಜೀವ ತುಂಬಬೇಕಾದ್ರೆ ವಿಜಯ್ ಸಾರೇ ಸೂಕ್ತ ಅಂತೇಳಿ ಓಕೆ ಮಾಡ್ಕೊಂಡೆ ಸರ್. ಅದಾದ ನಂತರ ಹೀರೋಯಿನ್ ಯಾರು ಮಾಡಬೇಕು, ಆಮೇಲೆ ಇದರಲ್ಲಿ ಹೀರೋಯಿನ್ ಬಂದು ತಾಯಿ ಪಾತ್ರ. ಸೊ ಈ ಹೀರೋಯಿನ್ನ ನಾವು ಸಡನ್ನಾಗಿ ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರು ಒಪ್ತಾರೋ ಒಪ್ಪಲ್ವೋ ಅಂತ ಹೇಳಿ ರಚಿತಾರಾಮ್ ಅವ್ರಿಗೆ ಇದು ಒಂದು ವಿಭಿನ್ನ ಶೇಡ್ ಪಾತ್ರ ಮೇಡಮ್, ಇದುವರೆಗೂ ನೀವು ಮಾಡಿರಲ್ಲ ಅಂತ ಒಂದು ಪಾತ್ರ ಅಂತೇಳಿ ಡೈರೆಕ್ಟ್ ಹೋಗಿ ಕನ್ವಿನ್ಸ್ ಮಾಡಿದಾಗ ಅವರು ಈಗಾಗಲೇ ತಮ್ಮ ಮಾಧ್ಯಮ ಮುಖಾಂತರ ತಿಳಿಸಿದ್ದಾರೆ, ಯಾರ್ಯಾರು ಹೇಳಿದ್ರು, ಯಾರಿಂದ ನಾನು ಒಪ್ಕೊಂಡೆ ಈ ಪಾತ್ರ ಚಾಲೆಂಜಿಂಗ್ ಪಾತ್ರ ಅಂತ ಹೇಳಿ ಈಗಾಗಲೇ ಲೋಕೇಶ್ ಕನಕರಾಜ್ ಅವ್ರದ್ದು, ನಮ್ಮ ದರ್ಶನ್ ಸರ್ ಎಲ್ಲರದು ಹೇಳಿದ್ದಾರೆ ಅವರು. ಹಾಗಾಗಿ ಅವ್ರು ಒಪ್ಕೊಂಡ್ರು ಸರ್. ಇದು ನಮಗೆಲ್ಲೋ ಒಂದು ಕಡೆ ಈ ಜನಗಳು ಏನು ನಿರೀಕ್ಷೆ ಮಾಡಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಖುಷಿಯಾಗಲ್ಲ, ತುಂಬ ಜೀವ ತುಂಬಿದ್ದಾರೆ ಇಬ್ಬರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಬಹುತೇಕ ಚಿತ್ರದ ಪೋಸ್ಟರ್ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ ಟೀಸರ್ಗಳನ್ನು ನೋಡ್ತಾ ಇದ್ರೆ ಏನೋ ಇದೆ ಸಿನಿಮಾದಲ್ಲಿ. ಯಾಕಂತೇಳಿದ್ರೆ ಕೆ.ವಿ. ಸತ್ಯಪ್ರಕಾಶ್ ಅವರು ಪದೇ ಪದೇ ಸಿನಿಮಾಗಳನ್ನು ತೆಗಿಯಲ್ಲ. ಸೊ ಒಂದು ಸರಿ ತೆಗೆದ್ರೆ ಇಡೀ ಇಂಡಸ್ಟ್ರಿನೇ ತಿರುಗಿ ನೋಡ್ಬೇಕು, ಆ ರೀತಿ ಒಂದು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ. ಸೊ ಈಗ ಈ ಲ್ಯಾಂಡ್ ಲಾರ್ಡ್ ಅನ್ನುವಂಥ ಸಿನಿಮಾನೇ ಹೇಳುವಂತೆ, ಸೊ ಇದೆಲ್ಲೋ ಒಂದು ಕಡೆ ಜಮೀನು ಸಮಸ್ಯೆ, ಸೊ ಒಂದಷ್ಟು ಎಲ್ಲೋ ಜಮೀನು ಸಮಸ್ಯೆ ಇರುವಂಥದ್ದನ್ನೇ ತೆರೆ ಮೇಲೆ ಅದ್ಭುತವಾಗಿ ಕಟ್ಟಿರುವಂಥದ್ದು. ಸೊ ಏನು ಸರ್ ಇದ್ರ ಕತೆ, ಏನು ಹೇಳಲಿಕ್ಕೆ ಹೊರಟಿ? ಅಲ್ಲ, ನಾನು ಇದು ಜಮೀನಂತ ಒಂದು ಬರಲ್ಲ, ಇದು 80-90 ದಶಕದ ಒಂದು ಸ್ಟೋರಿ ಇದು. ಇವತ್ತು ಹಿಂದೆ ಬಂಡವಾಳಶಾಹಿಗಳು ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಜೀತದಾಳಾಗಿ ಏನು ಕೆಲಸ ಮಾಡಿಸ್ಕೊಂಡಿರ್ತಾರೆ, ಅವ್ರನ್ನ ಮೀರಿ ಯಾರಾದರೂ ಬೆಳೆಯೋಕ್ಕೆ ಸಾಧ್ಯ ಆಗ್ತಿರಲ್ಲ. ಅದನ್ನು ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಬಡ ಕುಟುಂಬದಲ್ಲಿ ಅಂತ ಹುಟ್ಟಿದಂಥ ವ್ಯಕ್ತಿ ಕೇವಲ ಪ್ರತಿಯೊಬ್ಬರು ಕನಸು, ಆಸೆ, ಆಕಾಂಕ್ಷೆ ಇರ್ತದೆ, ನಾನೊಂದು ಮನೆ ಕಟ್ಟಬೇಕು, ಒಂದು ಸೈಟ್ ತಗೊಬೇಕು, ಒಂದು ಎಕರೆ ಜಮೀನು ಮಾಡಬೇಕು ಅಂತ. ಆ ಒಂದು ಹೋರಾಟದ ಹಿನ್ನೆಲೆ ಉಳ್ಳಂಥ ಸ್ಟೋರಿ ಇದು. ಈ ಒಂದು ಇದರಲ್ಲಿ ಸರ್ವೈವಲ್ ಆಗಬೇಕಾದ್ರೆ ಹೀರೋ ಕೆಪಾಸಿಟಿ ಇರೋಂಥ ಹೀರೋನೇ ಹುಡುಕಬೇಕು ಅಂತ ನೋಡಿದಾಗ ವಿಜಯ್ ಸರ್ ಇದೆ ಸೂಕ್ತವಾದ ವ್ಯಕ್ತಿ. ಬಟ್ ಇದರಲ್ಲಿ ತಾಯಿ ಸೆಂಟಿಮೆಂಟ್ ಇದೆ, ಬೇರೆ ಬೇರೆ ನಾಟ್ ಓನ್ಲಿ ಲ್ಯಾಂಡ್ ಅಷ್ಟೇ, ಬಟ್ ಎಲ್ಲ ಥರನೂ ಇದರಲ್ಲಿ ಕತೆ ಕಂಟೆಂಟ್ ಇದೆ ಸರ್. ಒಳ್ಳೆ ಜೀವ ತುಂಬಿದ್ದಾರೆ. ನಿಮ್ಮ ತಾವು ನೋಡಿರ್ಬೋದು, ಶಿಶಿರ್ ಬೈಕಾಡಿ ಅಂತೇಳಿ ಡೇ ಡೆವಿಲ್ ಮುಸ್ತಫಾ ಹೀರೋ, ಆ ಹುಡುಗ ಹೀರೋ ಆಗಿ ಈ ಸೆಕೆಂಡ್ ಹೀರೋ ಆಗಿ ಅವ್ನು ಮಾಡಿದ್ದಾರೆ. ದುನಿಯಾ ವಿಜಯ್ ಮಗಳೇ ರಿತನ್ಯ ಅವರು ಮಗಳ ಪಾತ್ರದಲ್ಲೂ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್ ಇದು.
ಇದ್ರ ಜೊತೆಗೆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ಈಗಾಗಲೇ ಲ್ಯಾಂಡ್ ಲಾರ್ಡ್ ಸಿನಿಮಾದ ಹಾಡುಗಳು ಭಾರಿ ಮೊತ್ತಕ್ಕೆ ಸೇಲ್ ಆಗಿದೆ ಎನ್ನುವಂಥದ್ದು ಖುಷಿ. ಯಾಕಂತ ಹೇಳಿದ್ರೆ ಏನೋ ಒಂದು ರೀತಿ ಕುತೂಹಲ. ಸೊ ಏನು ಸರ್ ಅದು ಸಿನಿಮಾದ ಹಾಡುಗಳು ಎಷ್ಟೊಂದು ಮೊತ್ತಕ್ಕೆ ಸೇಲ್ ಆಗಿದೆ? ಸರ್ ಇದು ನಾನು ತಮಗೀಗಾಗಲೇ ಹೇಳ್ದಂಗೆ ಇದು ನಮ್ಮ ಆ, ಏನು ಇವತ್ತು ನೇಟಿವಿಟಿಗೆ ಬರ್ತದೆ, ಒಂದು ಭೂಮಿಯ ಒಂದು ಇದಕ್ಕೆ ಸಂಬಂಧಪಟ್ಟಿರ್ಬೋದು, ಒಂದು ತಾಯಿ ತಂದೆ ಮಗಳ ಸೆಂಟಿಮೆಂಟ್ಗಿರ್ಬೋದು, ಅವನ್ನೆಲ್ಲ ನಾವು ಲಿರಿಕ್ಸನ್ನು ಆನಂದ ಅಡಿಯದವ್ರು ಕೇಳಿದ್ರು ಯಾರಿಂದ ಮಾಡಿಸಿದ್ದೀರಿ ಅಂತ. ತಾವು ಈಗಾಗಲೇ ಕೇಳಿದ್ದೀರ, ಅಜನೀಶ್ ಲೋಕನಾಥ್ ಕಾಂತಾರ ಒಂದು ಸೂಪರ್ ಡೂಪರ್ ಹಿಟ್ಟು, ಇವತ್ತು ಕನ್ನಡ ಇತಿಹಾಸದಲ್ಲಿ ಚರಿತ್ರೆ ಬರೆದಂಥ ಸಿನಿಮಾದ ಒಂದು ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಈ ಕಾಂಬಿನೇಷನ್ಗಳೆಲ್ಲ ಕೇಳಿದಾಗ ಆನಂದ ಅಡಿ ಅವರು ನಮಗೆ ಬೇಕೇ ಬೇಕು ಒಂದು ದೊಡ್ಡ ಹಿಟ್ ಸಿನಿಮಾಗ ಅಂಥದ್ದೊಂದು ಅಂತ ಹೇಳಿ ಅವರೇ ಅಪ್ರೋಚ್ ಮಾಡಿದ್ರು. ಹಿಂದೆ ನಮ್ಮ ಸಾರಥಿನೂ ಸಹ ಅವರೇ ಆನಂದ ಅಡಿಯವರಿಗೆ ಕೊಟ್ಟಿದ್ವಿ. ಹಾಗಾಗಿ ಒಳ್ಳೆಯ ಮೊತ್ತಕ್ಕೆ ಬಂತು ಸರ್. ಇದ್ರ ಜೊತೆಗೆ ಇನ್ನೊಂದು ನಂದು ತುಂಬಾ ಕ್ಯೂರಿಯಾಸಿಟಿ ಪ್ರಶ್ನೆ ಏನಂತ ಹೇಳಿದ್ರೆ, ಕೆ ವಿ ಸತ್ಯಪ್ರಕಾಶ್ ಅವರು ಒಂದು ಪಾತ್ರಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ತುಂಬ ಆಲೋಚನೆ ಮಾಡ್ತಾರೆ. ಯಾರು ಸೂಟೇಬಲ್ ಅನಿಸ್ತಾರೋ ಅವರನ್ನು ಮಾತ್ರ ಆಯ್ಕೆ ಮಾಡ್ಕೋತಾರೆ. ಯಾಕಂತ ಹೇಳಿದ್ರೆ ಕತೆಗೆ ತಕ್ಕುವಂಥ ಪಾತ್ರಗಳು ಕೆಲವೊಮ್ಮೆ ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಕೆಲವೊಮ್ಮೆ ಪಾತ್ರಗಳಿಗೆ ತಕ್ಕಂತೆ ಕತೆ ಕೂಡ ಬೇಕಾಗುತ್ತೆ. ಸೊ ಇಲ್ಲಿ ದುನಿಯಾ ವಿಜಯ್ ಅವರು ಇದ್ದಾರೆ, ರಚಿತಾ ರಾಮ್ ಅವರು ಇದ್ದಾರೆ, ಅವ್ರನ್ನೆಲ್ಲ ಡಿಫ್ರೆಂಟ್ ಲುಕ್ಕಲ್ಲಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ನೀವೇ ಹೇಳಿದಾಗೆ ದುನಿಯಾ ವಿಜಯ್ ಅವ್ರ ಮಗಳು ಕೂಡ ಮೊದಲನೇ ಬಾರಿಗೆ ಅವ್ರ ಅಪ್ಪ ಮಗಳ ತಂದೆ ಮಗಳ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನು ಯಾರೆಲ್ಲ ಇದ್ದಾರೆ ಸರ್? ಸರ್ ಅದು ಮುಂದೆ ತಮಗೆ ಗೊತ್ತಾಗುತ್ತೆ. ಇವ್ರು ಏನು ಸರ್ವೈವರ್ ಅಂತ ನಾವು ಇವತ್ತು ಟೀಸರ್ ರಿಲೀಸ್ ಮಾಡ್ತೀನಿ, ನೆಕ್ಸ್ಟ್ ರೂಲರ್ ಬರ್ತಾರೆ. ಆ ರೂಲರ್ ಯಾರು ಅನ್ನೋದು ನಿಮ್ಮ ಊಹೆಗೆ ಬಿಡ್ತೀನಿ, ನಿಮಗೆ ಜನಗಳಿಗೆ ಗೊತ್ತಾಗಬೇಕು, ಅವರೇ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿ ಅದು ನಾವೆಲ್ಲೂ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಸರ್. ಈಗ ಸಿನಿಮಾದ ಟೀಸರ್ ಕೂಡ ಲಾಂಚ್ ಆಗಿದೆ. ಸೊ ಮತ್ತಷ್ಟು ಸಂಭ್ರಮ ಹೆಚ್ಚಾಗ್ತಾ ಇದೆ. ಸೊ ಒಂದು ರೀತಿ ಲ್ಯಾಂಡ್ ಲಾರ್ಡನ್ನು ಹಬ್ಬವಾಗಿ ಸಂಭ್ರಮಿಸೋಕ್ಕೆ ಇಡೀ ಚಿತ್ರತಂಡ ಸಜ್ಜಾಗಿದೆ. ಯಾವೆಲ್ಲ ರೀತಿ ತಯಾರಿ ಮಾಡ್ಕೊಂಡಿದೆ ಸರ್? ಖಂಡಿತ ಇದು ನನ್ನೇ ಯಾಲೇ ಫೋನ್ಗಳು ಮಾಡಿ ಕೇಳ್ತಾ ಇದ್ದಾರೆ, ಏನಪ್ಪ ಒಂದು ಟೀಸರ್ಗೆ ಈ ಥರ ಎಲ್ಲ ಇದು ಮಾಡ್ತಾಯಿದ್ದೀರಾ ಅಂತ. ಸುಮಾರು ನಮ್ಮ ಹುಡುಗರೆಲ್ಲ 400-500 ಕಟೌಟ್ಗಳು ಹಾಕಿ ಬ್ಯಾನರ್ಗಳು ಹಾಕಿದ್ದಾರೆ, ಫ್ಲೆಕ್ಸ್ಗಳು ಹಾಕಿದ್ದಾರೆ. ಥಿಯೇಟ್ರ್ ಮುಂದೆ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂತ ರಾಜ್ಯೋತ್ಸವದ ಫ್ಲ್ಯಾಗ್ಗಳು, ಬಂಟಿಂಗ್ಸು, ಥಿಯೇಟ್ರ್ ಮುಂದೆ 30 ಅಡಿ ಕಟೌಟ್ ಬೇರೆ ಹಾಕ್ತಾಯಿದ್ದಾರೆ ದುನಿಯಾ ವಿಜಯ್ ಸರ್ದು. ಕೆಲವ್ರು ಕೇಳಿದ್ರು, ಇದುವರೆಗೂ ನಾನು ನೋಡಿದಂಥ ಒಂದು ಟೀಸರ್ಗೆ ಈ ಮಟ್ಟಕ್ಕೆ ಮಾಡ್ತಾಯಿದ್ದೀರಾ ಅಂತೇಳಿ. ಅವತ್ತು ರಾಜ್ಯೋತ್ಸವ ಆದ್ದರಿಂದ ಅವತ್ತು ರಾಜ್ಯೋತ್ಸವ ಆಚರಣೆ ಮಾಡಿ ಹೋಗ್ಬೇಕಾದ್ರೆ ಎಲ್ಲ ಲಾಡು ಒಂದು ಸಿಹಿ ಹಂಚಿಬಿಟ್ಟು ಈ ಒಂದು ಸಂಭ್ರಮನ ಜನಗಳ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ ರಾಜ್ಯೋತ್ಸವ ದಿವಸ ಫಿಕ್ಸ್ ಮಾಡಿದ್ದೀವಿ ಸರ್. ಒಂದೇ ವರ್ಡಲ್ಲಿ ಹೇಳೋದಾದರೆ ಲ್ಯಾಂಡ್ ಲಾರ್ಡ್ ಅಂದರೆ ಏನಂತ ನೆನಪಾಗುತ್ತೆ ಸರ್? ತಟ್ಟಂತ ನೆನಪಾಗೋದು ಅಂದರೆ ಓವರಾಲ್ ಈ ಸಿನಿಮಾ ನಿರ್ಮಾಣ ಮಾಡಿರೋದ್ರಿಂದ ಲ್ಯಾಂಡ್ ಲಾರ್ಡ್ ಅಂದ ತಕ್ಷಣ ನಿಮಗೆ ನೆನಪಾಗೋದು ಭೂಮಿ ಒಡೆಯ ಅಂತ. ಲ್ಯಾಂಡ್ ಲಾರ್ಡ್ ಅಂದರೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಭೂಮಿ ಒಡೆಯ ಅಂತ. ಇವತ್ತು ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ನಾನು ಒಂದು ಅಂಗೈಯಾಗಲ ಜಾಗನಾದರೂ ತಗೋಬೇಕು, ಒಂದು ಮನೆ ಕಟ್ಟಬೇಕು, ಸೈಟ್ ಮಾಡಬೇಕು ಅನ್ನೋದು ಒಂದು ಅವ್ನಿಗೆ ಏಮಿರ್ತದಲ್ಲ, ಆ ಒಂದು ಇದರಿಂದ ಸಾಧನೆ ಮಾಡಿ ಗೆದ್ದು ಬರ್ತಾನಲ್ಲ, ಅದಕ್ಕೆ ನಾವು ಈ ಒಂದು ಹೆಸರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಈಗಾಗಲೇ ಸಿಕ್ಕಾಪಟ್ಟೆ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಲ್ಯಾಂಡ್ ಲಾರ್ಡು. ಯಾವಾಗ ತೆರೆಗೆ ಬರುತ್ತೆ? ಯಾಕಂತ ಹೇಳಿದ್ರೆ ಪ್ರೇಕ್ಷಕರಿಗೆ ತುಂಬಾ ಕಾತರ ಇದೆ, ಕಣ್ ತುಂಬ್ಕೋಬೇಕು, ಸಿನಿಮಾವನ್ನು ನೋಡಬೇಕು ಎನ್ನುವಂಥ. ಅದಕ್ಕೆ ನಾಳೆ ಟೀಸರಲ್ಲೇ ಡೇಟ್ ಕೂಡ ಅನೌನ್ಸ್ ಮಾಡ್ತಾಯಿದ್ದೀವಿ ಯಾವತ್ತು ಅಂತ. ನಾಳೆ ಅದೇ ಒಂದು ಕ್ಯೂರಿಯಾಸಿಟಿ ಅದು ಇದೆ ನಾಳೆ. ಫೈನಲಿ ರಿಪಬ್ಲಿಕ್ ಕನ್ನಡದ ಮೂಲಕ ಸಿನಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಸರ್? ಯಾಕಂದರೆ ಲ್ಯಾಂಡ್ ಲಾರ್ಡ್ನ ಸಾರಥಿ ನೀವು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ನಾನು ಕನ್ನಡಾಭಿಮಾನಿಗಳಿಗೆ ಹೇಳೋದಿಷ್ಟೇ, ಇವತ್ತು ಹಿಂದೆ ನಾನು 14 ವರ್ಷ ಹಿಂದೆ ನಾನು ಸಾರಥಿ ಅಂತ ಸಿನಿಮಾ ಮಾಡಿದಾಗ ಇವತ್ತು ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕೊಟ್ಟರೆ, ಒಬ್ಬೊಬ್ಬರು 5-5 ಸತಿ 6-6 ಸತಿ ಬಂದು ನೋಡಿ ಇವತ್ತು ಏನಪ್ಪ ಇಂಥ ಒಂದು ಸಂಸ್ಥೆಯಿಂದ ಇಂಥ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಅಂತ. ಅವತ್ತು ನನಗೆ ಸ್ಟೇಟ್ ಅವಾರ್ಡ್ ಕೂಡ ಬಂತು. ಇವತ್ತು ನಾನು ಪ್ರೇಕ್ಷಕರಿಗೆ ಹೇಳೋದಿಷ್ಟೇ, ಇವತ್ತು ಏನು ನೀವು 2.25 ಗಂಟೆ 2.5 ಗಂಟೆ ಬಂದು ಒಂದು ಸಿನಿಮಾ ಬರ್ತೀರಾ, ಇವತ್ತು ಕೆಲಸದ ಒತ್ತಡದಿಂದ ಜಂಜಾಟದಿಂದ ದಣಿದಿರ್ತೀರ, ಆ ಒಂದು ಇದನ್ನು ದಣಿವಾರಿಸ್ಕೊಳಕ್ಕೋಸ್ಕರ ನೀವು ಬಂದು ಸಿನಿಮಾ ನೋಡಿದಾಗ ನಾನು ಕೊಟ್ಟಿದ್ದೀನಪ್ಪ 150-200 ರೂಪಾಯಿ, ಅದಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಇಲ್ಲ, ಆದರೆ 5ರಷ್ಟು ಪಟ್ಟು ನಮಗೆ ಹೊರ್ತು ಅಂತ ಹೇಳಿ ಜನ ಥಿಯೇಟ್ರಿಂದ ಆಚೆ ಹೋಗೋಗಿ ಹೇಳಬೇಕು. ಅದು ನಾನು ಈಗೇನು ಹೇಳಲ್ಲ, ಅವರೇ ಹೇಳ್ತಾರೆ ಪ್ರೇಕ್ಷಕರು ಮುಂದಿನ ದಿನಗಳಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ನಿಮಗೂ ಕೂಡ ಒಳ್ಳೆಯದಾಗಲಿ, ಸಿನಿಮಾ ಸಕ್ಸಸ್. ಥ್ಯಾಂಕ್ ಯು ಸರ್. ತಮ್ಮ ಎಲ್ಲರ ಒಂದು ಮಾಧ್ಯಮದವರ ಆಶೀರ್ವಾದ ನಮಗಿರಲಿ. ಹಿಂದೆ ನನಗೇನು ಸಾರಥಿ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಈ ಮಟ್ಟಿಗೆ ನಮ್ಗೆ ಡಿಜಿಟಲ್ ಮಾಧ್ಯಮ ಆಗಿರಲಿ, ನ್ಯೂಸ್ ಮಾಧ್ಯಮಗಳು ಇರಲಿಲ್ಲ. ಅವಾಗ ಕೇವಲ ಒಂದು ಬೆಳವಣಿಗೆ ಎಷ್ಟಿದ್ದು, ಇವತ್ತು ಸಿಕ್ಕಾಪಟ್ಟೆ ಚಾನಲ್ಗಳಿದೆ. ದಯವಿಟ್ಟು ನಮ್ಮನ್ನು ಸಹ ಪ್ರೋತ್ಸಾಹ ಮಾಡಿ. ನಾನು ಪ್ರೇಕ್ಷಕರಿಗೆ ಮತ್ತೊಮ್ಮೆ ಹೇಳ್ತೀನಿ, ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಂಡು ಎಲ್ಲರಿಗೂ ರಾಜ್ಯೋತ್ಸವದ ಅಂಗವಾಗಿ ಪ್ರಥಮವಾಗಿ ನಾನು ಸ್ವಾಗತವನ್ನು ಕೋರ್ತೀನಿ ಸರ್.
ವೀಕ್ಷಕರೇ, ಸೂಪ್ರಮ್ ಸೋ ಕಾಂತಾರ ಆದಂತಹ ಸೂಪರ್ ಹಿಟ್ ಸಿನಿಮಾಗಳ ಬಳಿಕ ಲ್ಯಾಂಡ್ ಲಾರ್ಡ್ ಎನ್ನುವಂಥ ಒಂದು ಕನ್ನಡದ ಹೆಮ್ಮೆಯ ಸಿನಿಮಾ ಮತ್ತೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಇಡೀ ಸಿನಿ ಪ್ರೇಕ್ಷಕರನ್ನ ಸಂಭ್ರಮಿಸುವಂತೆ ಮಾಡಲಿಕ್ಕೆ ಸಜ್ಜಾಗಿದೆ. ಈಗಾಗಲೇ ಕೆ ವಿ ಸತ್ಯಪ್ರಕಾಶ್ ಅವರು ಹೇಳಿದಾಗೆ ಪ್ರೊಡ್ಯೂಸರು, ಸೊ ಹಬ್ಬವನ್ನು ಮಾಡ್ತೀವಿ, ಸೊ ಏನಿದೆ ಅಂತ ಹೇಳಿದ್ರೆ ಇದು ಜನರ ಸಮಸ್ಯೆ, ಸೊ ಆ ಹಳ್ಳಿ ಭಾಗದ ಏನು ಸತ್ಯ ಘಟನೆಗಳಿರ್ತವೆ ಅದೆಲ್ಲವನ್ನು ಸೇರಿ ಜನರ ಮುಂದಿಡಲಿಕ್ಕೆ ಇಡೀ ಚಿತ್ರತಂಡ ಸಜ್ಜಾಗಿದೆ ಎನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.